ಹಲೋ ಎವ್ರಿವಾನ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವತ್ತು ನಾನು ಮಾರ್ನಿಂಗ್ 7ಇಂದ ನನ್ನ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ನಾನಿವತ್ತು ಈ ಹೋಲ್ ಡೇಲಿ ನಾನು ಮಾರ್ನಿಂಗಿಂದ ಈವ್ನಿಂಗ್ ನೈಟ್ ತನಕ ಏನೆಲ್ಲ ಕುಕ್ ಮಾಡ್ತೀನಿ ಅದನ್ನು ಶೇರ್ ಮಾಡ್ಕೊತಾ ಇದ್ದೀನಿ. ಹಾಗೆ ನನ್ನ ಮಗಳನ್ನ ನಾನು ಕುಕ್ಕಿಂಗ್ ಮಾಡಬೇಕಾದ್ರೆ ಹೇಗೆ ಮ್ಯಾನೇಜ್ ಮಾಡ್ತೀನಿ ಅಂತ ಹೇಳಿ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ಳೋಣ ಅಂತ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮಾರ್ನಿಂಗ್ ಟಿಫನ್ಗೆ ಇಲ್ಲಿ ನಾನು ರವೆ ರೊಟ್ಟಿ ಮಾಡ್ಕೊತಾ ಇದ್ದೀನಿ. ರವೆನ ಒಂದು ಹಾಫ್ ಆನ್ ಅವರ್ ಮುಂಚೆ ನೆನೆಸಿಟ್ಕೊಬೇಕು. ಸೊ ಇಲ್ಲಿ ನಾನು ರವೆನ ನೆನೆಸಿಟ್ಕೊತಿದ್ದೀನಿ. ಆಮೇಲೆ ಅದಕ್ಕೆ ಏನೇನು ಬೇಕು ಎಲ್ಲದನ್ನು ಪ್ರಿಪೇರ್ ಮಾಡ್ಕೊಬೇಕು. ನಾನಿಲ್ಲಿ ವೆಜಿಟೇಬಲ್ಸ್ ಎಲ್ಲ ಹಾಕಿ ಮಾಡ್ತಾ ಇದ್ದೀನಿ. ಹಾಗೆ ಜೊತೆಯಲ್ಲೇ ಹಾಲನ್ನ ಕೂಡ ಬಿಸಿ ಮಾಡ್ಕೊಳ್ಳೋಕ್ಕೆ ಇಟ್ಕೊತಾ ಇದ್ದೀನಿ. ಮತ್ತು ಇಲ್ಲಿ ನಾನು ರೊಟ್ಟಿಗೆ ಇವತ್ತು ಕ್ಯಾರೆಟ್, ಕುಕುಂಬರ್ ಮತ್ತು ಆನಿಯನ್ ಎಲ್ಲ ಹಾಕ್ಬಿಟ್ಟು ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು ಕ್ಯಾರೆಟ್ನ ತುರಿದಿಟ್ಕೊಂಡಿದ್ದೀನಿ, ಹಾಗೆ ಸೌತೆಕಾಯಿನ ತುರಿದಿಟ್ಕೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಈರುಳ್ಳಿ ಮತ್ತು ಹಸಿಮೆಣಸು, ಹಾಗೆ ರವೆ ಕೂಡ ನೆಂದ್ಕೊಂಡಿದ್ದೆ. ಈಗ ಆಲ್ಮೋಸ್ಟ್ ಒಂದು ಹಾಫ್ ಆನ್ ಅವರ್ ಚೆನ್ನಾಗಿ ನೆಂದಿತ್ತು. ನಾನು ಸ್ವಲ್ಪ ನೀರು ಕಮ್ಮಿ ಹಾಕ್ಕೊಂಡಿದ್ದೇನು, ಮತ್ತು ನೀರು ಹಾಕ್ಕೊಂಡೆ ನಾನು. ಮತ್ತು ನಾನು ಇಲ್ಲೊಂದು ಯೂಟ್ಯೂಬ್ ವೀಡಿಯೋದಲ್ಲಿ ನೋಡಿದ್ದೆ, ಆನಿಯನ್ನ ಹಸಿ ಹಾಕ್ಕೊಂಡ್ರೆ ಅದಷ್ಟು ಚೆನ್ನಾಗಿ ತಟ್ಲಿಕ್ಕೆ ಆಗಲ್ಲ ಅಂತ. ಸೊ ಸ್ವಲ್ಪ ಆಯಿಲಲ್ಲಿ ಕಡಲೆಬೇಳೆ ಮತ್ತು ಆನಿಯನ್ನ ಇಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಅದೊಂದು ಸ್ವಲ್ಪ ಫ್ರೈ ಆದರೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಮತ್ತು ಅದನ್ನು ಅಂದರೆ ತೆಳುವಾಗಿ ಮಾಡ್ಬೋದು, ಅದು ಕೈಗೆ ಸಿಗಲ್ಲ ಅಂತ ಹೇಳಿದರು. ಸೊ ಅದನ್ನು ಇದರಲ್ಲಿ ಆ ಟಿಪ್ನ ಫಾಲೋ ಮಾಡ್ತಾಯಿದ್ದೀನಿ. ಸೊ ಈಗ ಅದಕ್ಕೆ ಫ್ರೈ ಮಾಡ್ಕೊಂಡಿರೋ ಆನಿಯನ್ನು ಮತ್ತು ರಿಮೈನಿಂಗ್ ವೆಜಿಟೇಬಲ್ಸ್ ಎಲ್ಲದನ್ನೂ ಇಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಇದನ್ನು ಆ್ಯಡ್ ಮಾಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಒಂದು 15 ಮಿನಿಟ್ಸ್ನ ಇದನ್ನು ಬಿಡಬೇಕು. ಅದು ಫುಲ್ಲು ಕ್ಲೀನಾಗಿ ಅದರದ್ದಿರೋ ವಾಟರ್ ಕಂಟೆಂಟ್ ಎಲ್ಲ ನೀಟಾಗೆಲ್ಲ ಅಬ್ಸರ್ವ್ ಆಗೋ ತನಕ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಇಟ್ಟಿದ್ದೀನಿ. ಇದನ್ನು ನಾನು ಒಂದು 15 ಮಿನಿಟ್ಸ್ ಅದನ್ನು ಬಿಟ್ಕೊಂಡೆ. ಈಗ ಅದಾದಮೇಲೆ ನಾನಿಲ್ಲಿ ಅದು ವೆಯ್ಟ್ ಮಾಡೋ ತನಕ ನಾನು ಬಿಸಿನೀರು ಕುಡಿತಾ ಇದ್ದೀನಿ. ಮಾರ್ನಿಂಗು ಪ್ಲೇನ್ ಬಿಸಿನೀರು ಕುಡಿತಾ ಇದ್ದೆ. ಹಾಗೆ ನನ್ನ ಮಗಳಿಗೆ ಒಂದು ಕ್ಯಾಲ್ಶಿಯಮ್ದು ಶಿರಪ್ ಕೊಟ್ಟಿದ್ದಾರೆ, ಅದನ್ನು ನೋಡ್ತಾ ಇದ್ದೆ. 5 ml ಹಾಕೋಕ್ಕೆ ಕೊಟ್ಟಿದ್ದಾರೆ. ಅವಳು ತುಂಬ ಆಟ ಆಡಿದಾಗ ಕಾಲು ಜಗ್ತಾ ಅಂತ ಹೇಳ್ತಾ ಇದ್ಲು. ಸೊ ಇದನ್ನು ಡಾಕ್ಟರ್ ಪೀಡಿಯಾಟ್ರಿಕ್ ಇದನ್ನು ರೆಫರ್ ಮಾಡಿ ಕೊಟ್ಟಿದ್ರು. ಸೊ ಅದನ್ನು ನೋಡ್ತಾ ಇದ್ದೆ. ಈಗ ಒಂದು 20 ಮಿನಿಟ್ ಅದು ವೆಯ್ಟ್ ಮಾಡಿದ್ದೆ, ಕಲಸಿ ಇಟ್ಟಿದ್ದೆ. ಸೊ ಈಗ ಅದನ್ನು ಇವಾಗ ಮಾಡ್ಕೊತಾ ಇದ್ದೀನಿ ರೊಟ್ಟಿನ. ಆ್ಯಕ್ಚುಲಿ ನಾನು ರೊಟ್ಟಿ ಕವರ್ ಮೇಲೆ ರೊಟ್ಟಿನ ತಟ್ಟಿ ಹಂಚ ಮೇಲೆ ಹಾಕ್ತಿದ್ದೆ. ಸೊ ಇದೆಲ್ಲೋ ವಿಡಿಯೋದಲ್ಲಿ ನೋಡಿದೆ, ಮಾಡಿದೆ. ಬಟ್ ಆಗಲ್ಲ, ಇದು ಕೈ ಸುಡತ್ತೆ, ಸ್ವಲ್ಪ ಬಿಸಿ 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 ಅನಿಸುತ್ತೆ. ಸೊ ಟ್ರೈ ಮಾಡಿದೆ ಇವತ್ತಷ್ಟೇ, ಚೆನ್ನಾಗಿ ಬಂದಿತ್ತು. ಸಣ್ಣದು ಮಾಡಿದೆ, ಅಷ್ಟು ದೊಡ್ಡಕ್ಕೆ ಬಳಿಯೋಕ್ಕಾಗಲ್ಲ, ಯಾಕಂದರೆ ನಮ್ಗೆ ಅಷ್ಟು ಹೀಟ್ ರೆಸಿಸ್ಟೆನ್ಸ್ ಇರೋಲ್ಲ. ನನಗಂತೂ ಆಗೋದೇ ಇಲ್ಲ, ಸ್ವಲ್ಪ ಬಿಸಿ ತಾಗಿದ್ರು ಅದು ಸುಡಂಗಾಗತ್ತೆ. ಸೊ ಅದಕ್ಕೆ ಮಾಡಿದೆ. ಈ ರವೆ ರೊಟ್ಟಿಗೆ ನಾನು ಕಾಯಿ ಚಟ್ನಿ ಮಾಡಿದ್ದೆ. ಸೊ ಅದನ್ನು ರೊಟ್ಟಿ ಮಾಡಬೇಕಾದ್ರೆ ನನ್ನ ಮಗಳು ಇದ್ಲು. ಸೊ ಮಾರ್ನಿಂಗ್ ನನಗೇನು ಅಡುಗೆ ಮಾಡಬೇಕಾದ್ರೆ ಅವ್ರ ಜೊತೆ ಹೆಕ್ಟಿಕ್ ಅನಿಸಲ್ಲ, ಯಾಕಂದರೆ ಮೋಸ್ಟ್ ಆಫ್ ದ ಟೈಮ್ ನನ್ನ ಹಸ್ಬೆಂಡ್ ಇರ್ತಾರೆ. ಸೊ ಟಿಫನ್ ಮುಗಿಸ್ಕೊಂಡೇ ಹೋಗ್ತಾರೆ. ಸೊ ಅದಕ್ಕೆ ನನ್ನ ಟಿಫನೆಲ್ಲ ಆಗುತ್ತೆ, ಅವಳನ್ನ ಅಷ್ಟು ತನಕ ಮೇಂಟೈನ್ ಮಾಡ್ತಾರೆ. ಆಫ್ಟರ್ನೂನ್ ಅಷ್ಟೇ ನಾನು ಅವಳನ್ನ ನನ್ನ ಜೊತೆಗೆ ಇಟ್ಕೊಂಡೆ ಅಡುಗೆ ಮಾಡ್ತೀನಿ ಆಲ್ಮೋಸ್ಟ್ ನಾನು ವೀಡಿಯೋದಲ್ಲಿ ನೋಡಿರ್ಬೋದು, ಅಲ್ಲಿ ಒಂದು ವಿಂಡೋ ಹತ್ರ ಒಂದು ಕಟ್ಟೆ ಇದೆ, ಅದ್ರ ಮೇಲೆ ಅವಳು ಕೂತಿರ್ತಾಳೆ. ಯಾವಾಗಲೂ ಮಾತಾಡಿಸ್ಕೊಂಡು ಅವಳನ್ನ ಎಂಗೇಜ್ ಮಾಡಿಕೊಂಡೆ ನಾನು ಅಡುಗೆ ಮಾಡ್ಕೊತೀನಿ. ಅವಳು ಹಾಗೆ ಟಿ ವಿ ಎಲ್ಲ ನೋಡಿಕೊಂಡು ಬ್ಯುಸಿ ಇದ್ಲು, ಏನೋ ಮಾಡ್ತಾಯಿದ್ಲು, ಆಟ ಆಡ್ತಾ. ಸೊ ನಾನು ಒಂದು ಟ್ರಿಪ್ ಮಾರ್ನಿಂಗೆಲ್ಲ ಒಂದು 10ಗೆಲ್ಲ ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ತೀನಿ. 12:15 ಹಂಗೆಲ್ಲ ಕ್ಲೀನಿಂಗ್ ಮುಗಿಸ್ಕೊತೀನಿ. ಎಲ್ಲ ಮುಗಿಸ್ಕೊಂಡು ಈಗ ನಾನು ಅಡುಗೆ ಮಾಡೋಕ್ಕೆ ಬಂದಿದ್ದೆ. ಆಲ್ರೆಡಿ ತೊಂಡೆಕಾಯಿನ ನಾನು ಹೆಚ್ಚಿಟ್ಬಿಟ್ಟು ಹೋಗಿದ್ದೆ ಕ್ಲೀನಿಂಗ್ ಮಾಡೋಕ್ಕಿಂತ ಮುಂಚೆನೇ. ಸೊ ಇವಾಗ ಬಂದು ಈಸಿಯಾಗಿ ಬೇಗ ಪಲ್ಯ ಮಾಡ್ಕೊಳ್ಳೋಣ ಅಂತ ಇವತ್ತು ಆಫ್ಟರ್ನೂನ್ ಊಟಕ್ಕೆ ತೊಂಡೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ. ಮತ್ತು ಕಾಬೂಲ್ ಕಡಲೆ ಇದೆಯಲ್ಲ, ಅದನ್ನು ಕೂಡ ಮಾರ್ನಿಂಗೇ ನೆನೆಸಿಟ್ಟಿದ್ದೆ. ಸೊ ಅದನ್ನು ವಿಷಲ್ ಹೊಡಿಸಿ ಎತ್ತಿಟ್ಟಿದ್ದೆ ಇಲ್ಲಿ. ಅದನ್ನು ಹಾಕಿಬಿಟ್ಟು ಸ್ವಲ್ಪ ಕೊಬ್ಬರಿ ತುರಿದು ಹಾಕಿ ಮಾಡೋಣ ಅಂತ ಸಿಂಪಲ್ಲಾಗಿ ಮಾಡ್ತಾಯಿದ್ದೆ. ಮತ್ತು ಇವಾಗ ಎಲ್ಲ ಅಡುಗೆಗೂ ನಾನು ಆಲ್ಮೋಸ್ಟ್ ಸ್ಪೈಸ್ ಕಮ್ಮಿ ಮಾಡಿದ್ದೀನಿ, ಯಾಕಂದರೆ ಸ್ವಲ್ಪ ಸ್ಪೈಸ್ ಇದ್ದರೂ ಅವಳು ತಿನ್ನಲ್ಲ, ನನ್ನ ಮಗಳು ತಿನ್ನಲ್ಲ. ಸೊ ಇನ್ನೊಂದು ಮತ್ತೆ ಬೇರೆ ಏನಾದರೂ ಒಂದು ಪ್ರಿಪೇರ್ ಮಾಡಬೇಕಾಗುತ್ತೆ. ಸೊ ನಮಗೂ ನಮಗೂ ಹೆಲ್ದಿ ಅಲ್ಲ, ಅದಕ್ಕೆ ಸೊ ನಾನು ಸ್ಪೈಸ್ನೇ ಸ್ವಲ್ಪ ಕಟ್ ಆಫ್ ಮಾಡಿದ್ದೀನಿ ಇವಾಗೆಲ್ಲ ಮೀಲ್ಸಿಗೂ. ಮುಂಚೆ ತುಂಬ ಸ್ಪೈಸ್ ತಿಂತಾಯಿದ್ದೆ, ಇವಾಗ ಸ್ಪೈಸ್ ತುಂಬ ಕಮ್ಮಿ ಮಾಡಿದ್ದೀವಿ. ಇಲ್ಲೇ ಕುತ್ಕೊಂಡಿದ್ದಾಳೆ, ಬೆಲ್ಲ ಏನೋ ತಿಂತಾಯಿದ್ಲು.
ಹಂಗೆ ಅವಳನ್ನ ಅಲ್ಲೇ ಕೂರಿಸ್ಕೊಂಡು ಎಂಗೇಜ್ ಮಾಡ್ಕೊಂಡು ಅಡುಗೆ ಮಾಡ್ತೀನಿ. ಇಲ್ಲಾಂದರೆ ಅವಳು ಹೊರಗಡೆ ಏನು ಮಾಡ್ತಿರ್ತಾಳೆ ಅಂತ ಗೊತ್ತಾಗಲ್ಲ. ಅದಕ್ಕೆ ನನ್ನ ಜೊತೆಗೆ ಇಟ್ಕೊಂಡಿರ್ತೀನಿ. ಹಾಗೆ ಮಾಡ್ತಾ ಮಾಡ್ತಾನೆ ಅಡುಗೆ ಅದಾದೆ ಪಾತ್ರೆಗಳನ್ನ ಅವಾಗವಾಗಲೇ ವಾಶ್ ಮಾಡ್ತೀನಿ. ಆ್ಯಕ್ಚುಲಿ ನನಗೂ 12:30 ಆದಂಗೆ ನನಗೂ ಎನರ್ಜಿ ಡೌನ್ ಅನಿಸ್ತಿರುತ್ತೆ. ನನಗೂ ಅವಳ ಜೊತೆಗೆ ಸ್ನಾನ ಮುಗಿಸಿ ಊಟ ಮುಗಿಸಿ ಮಲ್ಕೊಂಡ್ಬಿಡ್ತೀನಿ. ಸೊ ಅದಕ್ಕೆ ಪಲ್ಯನೆಲ್ಲ ಬೇಯಕ್ಕಿಟ್ಬಿಟ್ಟು ನಾನಿಲ್ಲಿ ಗೀಝರ್ ಆನ್ ಮಾಡೋಣ ಅಂತ ಬಂದೆ. ಹಾಗೆ ಸ್ನಾನಕ್ಕೆ ರೆಡಿ ಮಾಡಿಸ್ಕೊಂಡ್ರೆ ಪಲ್ಯ ಆಗ್ತಿದ್ದಂಗೆ ನಾನಿಲ್ಲಿ ಬಂದು ಸ್ನಾನ ಮಾಡಿಸ್ಕೊಂಡು ಹೋದರೆ ಆಮೇಲೆ ಊಟ ಮಾಡಿಸ್ಬೋದು ಅಂತ ಹೇಳಿ ಒಂದೊಂದು ಸಲ ಊಟ ಮಾಡಿಸಿನೂ ಸ್ನಾನಕ್ಕೆ ಕರ್ಕೊಂಡು ಹೋಗ್ತೀನಿ. ಯಾಕಂದರೆ ನನಗೆ ಹಸಿವಾಗ್ತಿರುತ್ತೆ ತುಂಬ, ಅಷ್ಟು ಎನರ್ಜಿ ಇರೋಲ್ಲ ಅಂದಾಗ ನಾನು ಅವಳು ಸೇರಿ ಊಟ ಮಾಡಿಕೊಂಡೆ ಆಮೇಲೆ ಸ್ನಾನಕ್ಕೆ ಕರ್ಕೊಂಡು ಹೋಗ್ತೀನಿ. ಸೊ ಇವತ್ತಿಲ್ಲಿ ಊಟ ಮಾಡಿಸಿ ಸ್ನಾನ ಮಾಡಿಸೋಣ ಅಂತಲೇ ಊಟ ಮಾಡ್ಸೋಕ್ಕೆ ರೆಡಿ ಮಾಡ್ತಾಯಿದ್ದೆ. ಇವತ್ತು ಊಟಕ್ಕೆ ಅದೇ ಮೊಸರನ್ನ ಮತ್ತು ತೊಂಡೆಕಾಯಿ ಮತ್ತು ಕಾಬೂಲ್ ಕಡಲೆದು ಪಲ್ಯ ಅವಳಿಗಾಗಿತ್ತು. ಆ್ಯಂಡ್ ನಾನು ಕೂಡ ಅದೇ ತಿಂದೆ. ಅಷ್ಟೆಲ್ಲ ಮುಗಿಸಿ ಅವಳನ್ನ ಮಲಗಿಸ್ದೆ. ಇವಾಗ ರೈನಿ ಸೀಸನ್ ಆಗಿರೋದ್ರಿಂದ ಫುಲ್ಲು ಬಟ್ಟೆಗಳೆಲ್ಲ ಒಣಗೋದೇ ಇಲ್ಲ. ಸೊ ನನಗೆ ನಮ್ಮದು ಡಬಲ್ ಬೆಡ್ರೂಮ್ ಇರೋದ್ರಿಂದ ಇನ್ನೊಂದು ರೂಮಲ್ಲಿ ಫುಲ್ ಎಲ್ಲ ಬಟ್ಟೆನ ಹಾಕಿರ್ತೀನಿ ಒಣಗೋಕ್ಕೆ. ಸೊ ಮ್ಯಾಟ್ಗಳ್ನ ಕೂಡ ಹಾಕಿದ್ದೀನಿ. ಇಲ್ಲಿ ನಾನು ಅಕ್ಕನ ಮನೆಗೆ ಹೋಗೋ ಪ್ಲ್ಯಾನ್ ಇನ್ನೂ ಇದರಲ್ಲಿದೆ, ಪ್ರೋಗ್ರೆಸ್ಸಲ್ಲಿದೆ, ಹೋಗಬೇಕು. ಸೊ ಅದಕ್ಕೆ ಒಂದು ಫೋಟೋಶೂಟ್ ಮಾಡ್ಸೋಣ ನನಗೆ ನನ್ನ ಮಗಳಿಗೆ ಅಂತ ಈ ಬ್ಲೂ ಫ್ರಾಕ್ ಮತ್ತು ನಂದು ಆ ಬ್ಲೂ ಸ್ಯಾರಿನ ಇಟ್ಕೊಂಡಿದ್ದೀನಿ. ಫ್ರೀ ಇದ್ದರೆ ಟೈಮ್ ಸಿಕ್ಕಿದ್ರೆ ಒಂದು ಫೋಟೋಶೂಟ್ ಮಾಡ್ಸೋಣ ಅಂತ ಅದಕ್ಕೆ ಮ್ಯಾಚಿಂಗ್ ಬ್ಯಾಂಗಲ್ ಕೂಡ ಇಟ್ಕೊಂಡಿದ್ದೆ. ಈ ಹೋಲ್ ರೂಮ್ ಫುಲ್ಲು ಹೀಗೆ ಬಟ್ಟೆದೇ ಆಗಿದೆ. ಈಗ ನನ್ನ ಮಗಳಿಗೆ ಸ್ನಾನ ಮಾಡ್ಸೋಣ ಅಂತ ಊಟ ಆಗಿತ್ತು, ಸ್ನಾನ ಮಾಡ್ಸೋಣ ಅಂತ ಅವಳಿಗೆ ಬಟ್ಟೆ ಎತ್ಕೊಳ್ಳೋಕೆ ಬಂದಿದ್ದೆ. ಅವಳಿಗೆ ಬಟ್ಟೆ ತೊಗೊಂಡು ಈಗ ಅವಳಿಗೆ ಸ್ನಾನ ಎಲ್ಲ ಮುಗಿಸಿ ಮಾಡಿಸಿ ಆಮೇಲೆ ಮಲಗಿಸ್ಬಿಡ್ತೀನಿ. ಮಲಗಿಸಿ ಮತ್ತು ಈವ್ನಿಂಗ್ ಏನಾದರೂ ಒಂಥರ ಸ್ನ್ಯಾಕ್ಸ್ ಕೊಡ್ತೀನಿ ಮತ್ತು ಹಾಲು ಕುಡಿತಾಳೆ. ಒಂದೊಂದು ಸಲ ಮಲಗೋಕ್ಕಿಂತ ಮುಂಚೆನೂ ಹಾಲು ಬೇಕು ಕೇಳ್ತಾಳೆ, ಅವಾಗ ಬಾಟ್ಲಲ್ಲಿ ಹಾಕಿ ಕೊಡ್ತೀನಿ. ಆಮೇಲೆ ಎದ್ಮೇಲೂ ಹಾಲು ಕುಡಿತಾಳೆ. ನಾನು ಅವಳ ಜೊತೆ ಅವಳು ಸ್ನಾನ ಆಗಿ ಅವಳು ಟಿ ವಿ ನೋಡ್ತಿರ್ಬೇಕಾದ್ರೆ ನಾನು ಸ್ನಾನ ಮುಗಿಸ್ಕೊಂಡಿದ್ದೆ. ಸೊ ಇಲ್ಲಿ ಅವಳಿಗೆ ಬಟ್ಟೆ ಎಲ್ಲ ಹಾಕಿಸಿ ಕ್ರೀಮೆಲ್ಲ ಹಚ್ಚಿ ಮಲಗಿಸಿದ್ದೆ. ಈಗ ಇದು ಮಲಗಿ ಎದ್ದ ಮೇಲೆ ರೊಟ್ಟಿನ್ ನಮ್ಮದು. ಇವತ್ತು ಸ್ನ್ಯಾಕ್ಸಿಗೆ ಸ್ವೀಟ್ ಪೊಟ್ಯಾಟೊ ಕೊಡೋಣ ಅಂತ ಹೇಳಿ ಸ್ವೀಟ್ ಪೊಟ್ಯಾಟೊನ ಹೆಚ್ಚ್ತಾ ಇದ್ದೀನಿ, ಸ್ಟೀಮ್ ಮಾಡೋಣ ಅಂತ ಹೇಳಿ. ಸ್ಟೀಮ್ ಮಾಡೋಕ್ಕೆ ಇಡಬೇಕು ಇದನ್ನು. ಆಲೂಗಡ್ಡೆ ಸುಡ್ತಾ ನಿಮಗೆ ಹಾಲಿಟ್ಟಿದ್ದೇನೆ, ಏನಿಲ್ಲ ಎಲ್ಲ ಆರಾಮಾಗುತ್ತೆ. ಸ್ನ್ಯಾಕ್ಸ್ ಎಲ್ಲ ತಿಂದು ಹಾಲೆಲ್ಲ ಕೊಟ್ಟಮೇಲೆ ಅವಳಿಗೆ ನಾನು ಹಾಗೆ ಅವಳನ್ನ ಸ್ವಲ್ಪ ಹೊತ್ತು ಹೊರಗಡೆ ಕರ್ಕೊಂಡು ಹೋಗಿದ್ದೆ. ಅಂದರೆ ಅಪಾರ್ಟ್ಮೆಂಟ್ ಅಲ್ಲೇ ಸರೌಂಡಿಂಗ್ಸಿಗೆ ಕರ್ಕೊಂಡು ಹೋಗಿದ್ದೆ. ಅಲ್ಲೇ ಎಲ್ಲ ಓಡಾಡಿಸ್ಕೊಂಡು ಬಂದು ಈಗ ಡಿನ್ನರಿಗೆ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಚಪಾತಿ ಮಾಡೋಣ ಅಂತ. ಆಫ್ಟರ್ನೂನ್ದೇ ಪಲ್ಯ ಇತ್ತು, ಸೊ ಅದಕ್ಕೆ ಚಪಾತಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಈಗ ಚಪಾತಿನ ನಾನು ಸ್ವಲ್ಪ ತುಪ್ಪ ಹಾಕಿ ಕಲಿಸ್ಕೊತೀನಿ. ನನಗೆ ಈ ರೀಸೆಂಟಾಗಿ ನಾನು ಚಪಾತೀಸ್ನ ಜಾಸ್ತಿ ಮಾಡ್ತಾಯಿದ್ದೀನಿ. ಯಾಕಂದರೆ ನನ್ನ ಮಗಳಿಗೂ ಅದಿಷ್ಟ ಆಗುತ್ತೆ ಚಪಾತಿ ಅಂತ. ಇಲ್ಲಾಂದರೆ ಚಪಾತಿ ಮಾಡೋದು ಕೆಲಸ ಇವಳು ಬಿಟ್ಕೊಂಡು ಇವಳು ಕೇಳ್ತಾಳೆ. ಅದನ್ನು ಅದನ್ನು ಇಡೀ ಏನು ಇದಕ್ಕೆ ಸೆಲ್ಫಿಗೆಲ್ಲನೂ ಹಚ್ಬಿಟ್ಟಿರ್ತಾಳೆ. ಅದನ್ನು ತೆಗಿಯೋಕ್ಕೆ ಒಂದು ಕೆಲಸ ಆಗುತ್ತೆ ಅಂತ ಮಾಡೋಕ್ಕೆ ಹೋಗ್ತಿರ್ಲಿಲ್ಲ. ಅವಳಿಲ್ದಾಗ ಹಾಗೆ ಫುಲ್ ಮಿಕ್ಸ್ ಮಾಡಿ ದೋಸೆ ಮಾಡಿಬಿಡ್ತಿದ್ದೆ, ಚಪಾತಿ ಮಾಡ್ತಿರಲಿಲ್ಲ. ಬಟ್ ಇವಳಿಗೆ ಇಷ್ಟ ಅಲ್ಲ ಅಂತ ಇವತ್ತು ಮಾಡೋಣ ಪಲ್ಯ ಇತ್ತಲ್ಲ ಅಂತ ಮಾಡ್ತಾಯಿದ್ದೀನಿ. ಆಮೇಲೆ ಇಲ್ಲಿ ಅಷ್ಟೊತ್ತಿಗೆ ನನ್ನ ಹಸ್ಬೆಂಡ್ ಬಂದರು. ಅವರ ಟೀ ಮತ್ತು ಸ್ವಲ್ಪ ಈವ್ನಿಂಗ್ ಬೇಯಿಸಿರೋದು ಗೆಣಸಿತ್ತು, ಅದನ್ನೇ ಕೊಡ್ತಾಯಿದ್ದೀನಿ ಇಲ್ಲಿ. ಹಾಗೆ ಕೊಟ್ಕೊತಾನೆ ಇವಳಂತೂ ಫಿಕ್ಸು. ನಾನು ಅಡುಗೆ ಮನೇಲಿ ಏನು ಕೆಲಸ ಮಾಡ್ತಾನೆ ಇವಳು ಇದೇ ಶೆಲ್ಫಲ್ಲಿ ಹಿಂಗೆ ಮೇಲೆ ಎತ್ಕೊಂಡಿರ್ತಾಳೆ. ಮತ್ತು ಯಾವಾಗ್ಲೂ ಅಲ್ಲೇ ನಿಲ್ಲೋದವಳು. ಯಾವಾಗ ಬಂದರೂ ಅಲ್ಲೇ ಮೇಲೆ ಹತ್ಸು ಅಂತ ದೊಡ್ಡದೊಂದು ಕಂಫರ್ಟ್ ಪ್ಲೇಸ್ ಆಗಿದೆ. ಹಾಗೆ ನಾನು ಚಪಾತಿಗೆಲ್ಲ ಇವಾಗ ಲಟ್ಟಿಸ್ಕೊತಾ ಇದ್ದೀನಿ. ಲಟ್ಟಿಸ್ಕೊಂಡು ನಾನೇನು ಜಾಸ್ತಿ ಮಾಡಿರಲಿಲ್ಲ, 6-7 ಚಪಾತೀಸ್ ಮಾಡಿದ್ದೆ ಅಷ್ಟೇ.
ಅದರಲ್ಲೂ 2 ಮಾರನೇ ದಿವಸಕ್ಕೆ ಮಿಕ್ಬಿಟ್ಟಿತ್ತು. ಸೊ ಇಲ್ಲಿ ಅದನ್ನೇ ಲಟ್ಟಿಸ್ತಾ ಇದ್ದೀನಿ. ನಾನು ಮಾಡ್ದಂಗೆ ಅವಳೇ ಮಾಡ್ತಿದ್ದಾಳೆ. ಆ್ಯಂಡ್ ನಂಗೆ ಪ್ರತಿ ಸಲ ಚಪಾತಿ ಮಾಡ್ಬೇಕಾದ್ರೆ ಯೋಚನೆ ಮಾಡ್ತೀನಿ, ಈ ಥರದ್ದು ಇನ್ನೊಂದು ತೊಗೊಬೇಕು ಲಟ್ಟಣಿಗೆ. ಯಾಕಂದರೆ ಅವಳು ನನಗೆ ಮಾಡೋಕ್ಕೆ ಬಿಡಲ್ಲ, ಕಸ್ಕೋತಿರ್ತಾಳೆ. ಹಾಗಾಗಿ ಅವಳಿಗೊಂದು ಕೊಟ್ಟು ನಾನು ಒಂದು ಸ್ಟೀಲಿನ ತೊಗೊಬೇಕಂತ. ಯಾಕಂದರೆ ಈ ವುಡ್ಡಿಂದು ಹಿಟ್ಟಲ್ಲಿನೇ ಒಂಥರ ಥಂಡಿಗೆ ಒಂಥರ ವೈಟ್ ಕಲರ್ ಬಂದುಬಿಟ್ಟಿರುತ್ತೆ. ಸೊ ಅದಕ್ಕೆ ಇದನ್ನು ಚೇಂಜ್ ಮಾಡ್ಬೇಕು ಅನ್ಕೋತಾ ಇದ್ದೆ. ಇದು ಚಪಾತಿ ಮಾಡ್ಬೇಕಾದ್ರೆ ನೆನಪಾಗುತ್ತೆ, ಮತ್ತು ಹಂಗೆ ಮರ್ತುಬಿಡ್ತೀನಿ. ನಾನು ಚಪಾತಿ ಎಲ್ಲ ಲಟ್ಟಿಸ್ಕೊಂಡು ಚಪಾತಿ ಎಲ್ಲ ಮಾಡಿಕೊಂಡು ಹೊರಗಡೆ ಹೋದ್ವಿ. ಈ ವ್ಲಾಗ್ನ ನಾನು ವೆಡ್ನೆಸ್ಡೇ ಮಾರ್ನಿಂಗಿಂದ ಸ್ಟಾರ್ಟ್ ಮಾಡಿದ್ದು. ಸೊ ಇವತ್ತು ವೆಡ್ನೆಸ್ಡೇ ಅಷ್ಟೇ, ನಾವು ನಾನ್ ವೆಜ್ ಏನಾದರೂ ಥರ್ಸ್ಡೇ ಫ್ರೈಡೇ ತಿನ್ನಲ್ಲ. ಸೊ ಹೊರಗಡೆ ಹೋಗಿ ಕಬಾಬ್ ಮತ್ತು ಫಿಶ್ ಫ್ರೈ ತೊಗೊಬಂದಿದ್ವಿ ಹೋಟ್ಲಿಂದ. ಅದೆಲ್ಲ ತಿಂದು ಊಟ ಎಲ್ಲ ಮುಗಿಸಿ ಪಾತ್ರೆ ಎಲ್ಲ ತೊಳೆದೆ. ಹಾಗೆ ಪ್ರೀವಿಯಸ್ ಡೇ ಸ್ವಲ್ಪ ಗ್ರೋಸರೀಸ್ ತಂದಿರ್ತೀವಿ, ಅದನ್ನೇ ಇಲ್ಲಿ ಸಾರ್ಟ್ ಔಟ್ ಮಾಡಿ ಎತ್ತಿಡ್ತಾಯಿದ್ದೀನಿ ಅದ್ರ ಪ್ಲೇಸಲ್ಲಿ. 2 ಡೇಸ್ ಆಗಿತ್ತು ಅದಲ್ಲೇ ಇದ್ದು. ಆ್ಯಕ್ಚುಲಿ ನಾನು ಮಂತ್ಲಿ ಒಂದ್ಸಲ ತರ್ತೀನಿ, ಮತ್ತು ಖಾಲಿ ಆದಂಗೂ ಒಂದೊಂದು ತರ್ತಾಯಿದ್ದೆ. ಸೊ ಇವಾಗ ಸ್ವಲ್ಪ ಮಸೂರ್ ದಾಲು, ಅದು ಸಾಸಿವೆ ಎಲ್ಲ ಬೇಕಿತ್ತು. ಸೊ ತಂದಿದ್ವಿ, 2 ಡೇಸ್ ಬ್ಯಾಕೆ ತಂದಿದ್ವಿ, ಎತ್ತಿಟ್ಟಿರಲಿಲ್ಲ. ಎಲ್ಲ ಎತ್ತಿಟ್ಕೊಂಡು ಕಿಚನ್ ಕಂಪ್ಲೀಟ್ ಕ್ಲೀನಾಗಿತ್ತು. ಹಾಗೆ ನನ್ನ ಮಗಳು ಬಾಟ್ಲನ್ನ ಸ್ಟೆರಲೈಸ್ ಮಾಡಿಕೊಂಡು ಹಾಗೆ ಅವಳು ನೈಟಿಗೆ ಹಾಲನ್ನ ಕಾಸ್ಕೊಂಡು ಅದನ್ನು ಫಿಲ್ ಮಾಡಿಕೊಂಡೆ. ಇಷ್ಟ ಆಗಿತ್ತು ಈ ದಿನದ ವ್ಲಾಗ್.